ನಾ ಮಾಡ್ತೀನಿ ತಗೋರಿ ಫೋನ್, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ವೀರಪ್ಪಣ್ಣ ಇಲ್ಲಿ ನೋಡಿಲೆ, ಈಗ ನನ್ನ ಗಂಡ ಮಕ್ಕೊಂಬಿಟ್ಟಾನ, ಒಂಚೂರು ಕುಡ್ದಾನ, ಊಟ ಗೀಟ ಮಾಡಿ ಮಕ್ಕೊಂಡಾನ, ಆರಾಮದಾನ. ನಾವು ಆಕೆ ಕಡೆ ಮಾತು ಮಾಡಿಲ್ಲ, ಯಾಕಂದ್ರೆ ಆಗಲ್ಲೇ ಜೋರು ಜಗಳ ಆತಲ್ಲ, ಎಲ್ಲೋಗಿದ್ದೆ ಅಂದಿದ್ದಕ್ಕೆ ನಾವು ಆಕೆ ಕಡೆ ಮಾತಾಡಿಲ್ಲ. ಹುಡುಗರನ್ನು ಮನಗ್ಸೇನೆ. ಈಗ ಆಕೆ ಒಬ್ಬಕ್ಕೆ ಮನೆ ತುಂಬ ಅಡ್ಡಾಡಿದ್ರೆ ಅಡ್ಡಾಡ್ಬೇಕು. ನಾವು ನಮ್ಮ ಕೋಣೆ ಮಕ್ಕೊಂಡೇವಿ. ಆಕೆ ನಂಗಾರ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋಗ್ಬಿಡ. ಏನು ಫೋನ್ ಹಚ್ತೀಯ, ಏನು ಮಾಡ್ತೀಯ ನೋಡು. ಇಲ್ಲ ಇಲ್ಲ ಇಲ್ಲ, ಬೇಡ ಬೇಡ ಕುಬೇರಪ್ಪಣ್ಣ, ಬರಾಕೋಬೇಡ. ಏನು ನಾ ಏನಂತೀನಿ ಅಂದ್ರೆ, ಆ ಬಿಡಾಡಿ ಕೂಟು ನಿನ್ನ ಯಾರು ನೋಡಬಾರ್ದಷ್ಟೇ ನೋಡು ಕುಬೇರಪ್ಪಣ್ಣ. ಯಾಕಂದ್ರೆ ಈಕಿ ನಾಳೆ ಎಲ್ಲರ ಹೋಗಿ ಹಾಳಾಗಿ ಸತ್ತಿಗಿತ್ಲು ಏನೋ ಆತಪ್ಪ ಈಕಿಗೆ ಅಂದ್ರೆ, ಆ ಗಂಡ್ಮಗನ ಕೂಟು ಇದ್ದಿದ್ದು ನೋಡಿ ನಾನು ಅಂತ ಯಾರು ಅಂದು ನಾಳೆ ನಿನಗೇನೋ ತೊಂದರೆ ಆಗಬಾರ್ದು. ಅದಕ್ಕೆ ನಾ ಏನಂತೀನಿ, ಪಾಪ ನಮ್ಮ ಸಲುವಾಗಿ ನಿನಗೆ ತೊಂದರೆ ಕೊಟ್ಟರೆ ದೇವ್ರು ಮೆಚ್ಚಂಗಿಲ್ಲ, ಬೇಡ. ಆಕೆಗೆ ಫೋನ್ ಮಾಡಿ ಹೊರಗೆ ಬಾ, ಬಸ್ ಸ್ಟ್ಯಾಂಡ್ ಕಡೆ ಬಾ, ಅಲ್ಲಿ ಬಾ, ಇಲ್ಲಿ ಬಾ, ಫೋನ್ಯಾಗ ಇರು. ಆ ಫೋನ್ ಸಿಮ್ ನಿಂದಲ್ಲ ಅದಲ್ಲ. ಅಲ್ಲ ತಲೆ ಕೆಡಿಸ್ಕೋಬೇಡ ತಗೋರ್ವಾ ನೀ. ಹಂಗಾರ ಸರಿ, ಫೋನ್ ಹಚ್ಚಿ ಅಲ್ಲಿ ಬಾ, ಇಲ್ಲಿ ಬಾ, ಹಂಗೆ ಬಾ, ಹಿಂಗೆ ಬಾ ಅಂತಂದು ಆಮ್ಯಾಗ ಕೆತ್ತಾಗ ಬಂದಿಂದ ಸಿಮ್ ಮುರಿದು ಹೋಗುದು ಬಿಡು. ಫೋನೇ ಸಾಕ, ಹೋಗ್ಬೇಡ. ಏನು ನೀ ಅದ್ರ ಚಿಂತೆ ಬಿಟ್ಟು ಬಿಡುವ, ಅದ್ರ ಮ್ಯಾಗ ನಮ್ಗೆ ಗೊತ್ತೈತಿ, ನಾ ಮಾಡ್ತೀನಿ. ಹಂಗಾರ ಸರಿ ಕುಬೇರಪ್ಪಣ್ಣ, ಹಂಗಾರೆ ನಾನು ಹೋಗಿ ಮಕ್ಕೊಂತೀನಿ. ನಂಗೆ ಫೋನ್ ಹಚ್ಬಿಡ, ನನ್ನ ಗಂಡ ಬಾಜು ಕರಿತಾನೆ, ನಾ ಹೆಚ್ಚಾಕಾಗಂಗಿಲ್ಲ. ಆಕಿಗೆ ಫೋನ್ ಹಚ್ಚಿ ಕರೆದ್ಬಿಡು. ನೀ ಕಟ್ ಮಾಡಿ ಈಗ ಆಕಿಗೆ ಹಚ್ತೇನೆ ನೋಡು. ಆಹಾ, ಇವತ್ತು ಕಡೇ ರಾತ್ರಿ ಮನೆ ಬಿಟ್ಟು ತೊಲಗಾಕತ್ತಾಳತ್ತಾಗ. ಫೋನ್ ಹಚ್ಚಿದ್ನಕ್ಕಂತದ್ ಕುಬೇರಪ್ಪಣ್ಣ. ಹಲೋ, ಅರ್ಬಿ ಎಲ್ಲ ಇಟ್ಕೊಂಡು ಏನ? ಸೀದಾ ಮನೆಯಿಂದ ಹೊರಗೆ ಬಾ, ಹೊರಗೆ ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಬಾ. ಊರಾಗ ನಂಗೆ ಬರೋಕ್ಕಾಗಂಗಿಲ್ಲ, ಯಾಕಂದ್ರೆ ಕಾರ್ ತೊಗೊಂಡು ಅಲ್ಲಿ ಬಂದೆ ಅಂದ್ರೆ ನೋಡ್ತಾರೆ ಮಂದಿ. ಕಾರ್ ಚಾಲೂ ಮಾಡಿದರೆ ಯಾಕೆ, ಯಾರು, ಏನು, ಎತ್ತಂತ ಹಣಿಕೆ ನೋಡ್ತಾರೆ. ನಾ ಕಾರ್ ತೊಗೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೋಗಿರ್ತೇನೆ, ನೀ ಅಲ್ಲೇ ಬಂದು ಕುಂದ್ರು. ಅಲ್ಲ, ಇಲ್ಲಿಂದ ನಾ ಬಸ್ ಸ್ಟ್ಯಾಂಡಿಗೆ ಹೆಂಗೆ ಬರಲಿ? ಅಲ್ಲೇ ಅವನ ಅದೇನು ದೊಡ್ಡ ದೂರ ಐತು ಮರಯ್ಯ. ಅಲ್ಲ, ಊರು ಬಸ್ ಸ್ಟ್ಯಾಂಡ್ ಬಿಡಪ್ಪ, ದೂರ ಹೋಗ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ಬಾ. ಈಗ ನಾವು ಊರಿನ್ಯಾಗ ಜೊತೆಗೆ ಹೋದ್ವಿ ಅಂದ್ರೆ ಊರಾಗ ಏನಂತಾರೆ ಮಂದಿ, ಮತ್ತು ಎಲ್ಲಿ ಹೊಂಟ್ರಿ ಇವರಿಬ್ರು ಅಂತಾರಿಲ್ಲ. ಮೊದ್ಲು ನಮ್ಮ ಊರು ಹಳ್ಳಿ, ಇಲ್ಲಿಗೆ ಹೋದ್ರು ಹುಲಿಗೆ ಹೋತು ಅಂತಾರೆ. ನೀ ಏನು ಮಾಡು, ವಸ್ತಿ ಬಸ್ ಈಗ ರಾತ್ರಿ 10-10:15 ಲಾಸ್ಟ್ ಹೋಗತ್ತೀಗ ಬಸ್. ಆ ಬಸ್ಸಿಗೆ ಸೀದಾ ಹತ್ತಿ ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗ ಇಳಿ. ಹಂಗೆ ಮಾಡ್ಲ್ಯಾ? ಸರಿ ಆತು. ನೀನು ಎಡ್ಕ ಬಲ್ಕ ಯಾರು ಅದಾರನ? ನನ್ನ ಎಡಕ ಬಲಕ ಇಲ್ಲ ಇಲ್ಲ, ಯಾರಿಲ್ಲ. ನನ್ನ ಕಡೆ ಖರ್ಚಿಗೆ ₹1 ಇಲ್ಲ. ಅಷ್ಟೇ, ಏನು ಬಸ್ಸಿಗೆ ಬರ್ಬೋದು, ಬೇರೆ ಯಾರ ರೊಕ್ಕನೂ ಇಲ್ಲ. ಅಯ್ಯೋ, ಎದಕ್ಕೆ ಬೇಕು ರೊಕ್ಕ? ಹುಬ್ಳಿ ಬಸ್ ಸ್ಟ್ಯಾಂಡ್ ರೀಚ್ ಆಗ ನಿನಗೆ ಎಷ್ಟು ಬೇಕು, ನನ್ನ ಹೆಂಡ್ತಿನ ಆಗಿಬಿಡ್ತೀಯಲ್ಲ ನೀನು. ಎಷ್ಟು ಬೇಕಾ ರಾಣಿ ಗತೆ ದುಬೈ ಒಳಗೆ, ದುಬೈ ರಾಣಿ ನೀನು, ನಾನೇ ಶೇಖ್ ಅಬ್ದುಲ್ಲಾ. ಇಬ್ರು ಆಮ್ಯಾಗ ಶೆಕ್ಕೆ ಬಾಡಿ ಬಾಬಾ ಸಯ್ಯ ಅಂತೇಳಿ ಹೌದಿಲ್ಲ? ಅದಕ್ಕೆ ಬಾ, ಪಟ್ಟವ. ಸರಿ ಆತು. ಗಿರ್ಜಿ ತಿಜೂರಿ ಈ ಕಡೆ ಐತಲ್ಲ, ತಡಿ, ತಿಜೂರಿ ಚಾವಿ ಹಾಕ್ಯಾಳ ತೆಗ್ದಾಳ ಗೊತ್ತಿಲ್ಲ. ಆ ಕೆಂಪನ್ ಬ್ಯಾಗ್ ಕತ್ಕೊಂಬರ್ತೀನಿ. ಅಲ್ಲ, ಈಕಿ ನಾನು ತಿಜೂರಿ ಇಟ್ಟಿದ್ದು ಕಡೆ ಯಾಕೆ ಹೋದ್ಲ? ಅಯ್ಯೋ ದೇವ್ರೆ, ತಿಜೂರಿಯಾಗ ಏನಾರ ತಗೊಳಕ್ ಹೋದ್ಲಾ? ಮೊದಲ ಗೊತ್ತಾಗಿದ್ರೆ ಹಾಳಾದ ತಿಜೂರಿ ಚಾವಿನಾರ ಹಾಕ್ತಿದ್ದೆ. ಅಯ್ಯೋ ದೇವ್ರೆ, ₹1.5 ಲಕ್ಷ ಬ್ಯಾಗ್. ಇರಲಿ, ಇದಷ್ಟು ಖರ್ಚಿಗಾರ ಹಾಕವಲ್ಲ ರೊಕ್ಕ, ಇರಲಿ ₹1.5 ಲಕ್ಷದಾಗ ಚಲೋ 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 ಸೀರೆ ತೊಗೊಂಡ್ಬಿಡ್ತೇನೆ ದುಬೈಗೆ ಹೋಗಿಂದ. ಮತ್ತು ಶೇಖ್ ಅದು ದುಬೈಗೆ ಹೋಗಿಂದ ಅವ್ನು ಏನು ತೆಗಕ್ಕೆ ನಾನು ಆರಾಮ್ ರಾಣಿಗತಿ ಇರ್ಬೇಕು ಬೇಡ. ಮತ್ತು ಎಂತೆಂಥವ್ರು ಅರ್ಬಿ ಹಾಕೊಂಡು ಇರೋಕ್ಕಾಕೈತನ? ಯಾರಿಲ್ಲ, ಹೋದ್ಲಾ? ಬಾ ದೇವ್ರೇ, ಅಮ್ಮ ತಾಯಿ ಗ್ರಾಮ ದೇವತೆ, ಇವತ್ತು ಬೆಳಗ್ಗೆ ನೀನು ಪೂಜೆ ಮಾಡಿದ್ದಕ್ಕೆ ಸಾರ್ಥಕ ಆತವ. ಇವತ್ತು ನನ್ನ ಮನೆ ಗಂಟಿ ಶನಿ ಬಗೆ ಹರಿಸ್ಬಿಟ್ಟಲ್ವ ತಾಯಿ. ಅಮ್ಮ ತಾಯಿ ನಮ್ಮವ್ವ ಹೋದ್ಲ, ನನ್ನ ಮನಿನ ಆರಾಮಾಗಿ ಬಾಗಲ ಹಾಕೊಂತೇನೆ. ಅಪ್ಪ ದೇವ್ರೇ, ನನ್ನ ಮನೆ ಒಳಗೆ ಆರಾಮಾಗಿ ಉಸಿರಾಡ್ಬೋದು. ಈಗ ಹೆಂಗೆ ಬಂದು ಸೇರ್ಕೊಂಡಿತ್ತ, ಹೊಸ ಮನೆ ಕಾಗಿ ಹೋಗ್ತಂಗಾಗಿತ್ತು ನೋಡಂದ್ರತಿ. ಹೊಸ ಮನೆ ಒಳಗೆ ಕಾಗಿ ಬಂದು ಸೇರ್ಕೊಂಡಿತ್ಲತ್ತಾಗ. ಅಪ್ಪ ದೇವ್ರೆ, ಈಗ ಒಂದ್ಸಲ ನನ್ನ ಗಂಡ ಕೂಟ ಕವ ಅಂತ ಜಗಳ ಮಾಡ್ಯಾಳ ಇನ್ನೊಬ್ಬನ ಗಂಡಸಿನ ಸಲುವಾಗಿ. ಇನ್ನು ನನ್ನ ಗಂಡ ಅಕ್ಕಿನ ಮುಷ್ಟಿ ನೋಡದ, ಹೊಳ್ಳಿನೂ ನೋಡೋದಲ್ಲ. ಏನು ಮಾಡಲಿ, ನನ್ನ ಗಂಡನ ಕರ್ ತೋರಿಸ್ಲ? ಬೇಡ, ನನ್ನ ಗಂಡನ ಕರ್ದು ಯಾಕೆ ತೋರ್ಸಕ್ಕೆ ಹೋಗ್ಲಿ? ಬೆಳಗ್ಗೆ ಬಾಯ್ ಮಾಡ್ತೇನೆ. ಅಯ್ಯೋ ಇವ್ರು ಬಿಡಾಡಿ ರೊಕ್ಕದ ಚೀಲ ಹೊಡ್ಕೊಂಡು ಹೋಗ್ತೇನಂತೇಳಿ ಖಾಲಿ ಬ್ಯಾಗ್ ತೊಗೊಂಡೋಗ್ಯಾಳಲ್ಲ. ಅದ್ರಾಗ ಇರೋದ ಖಾಲಿ ಹಾಳಿ ಪೀಳಿ ಅಂತಾವು ಮಣ್ಣು ಮಸಿ. ಬಾಯ್ ತೆಗೆದು ನೋಡಿಲ್ ಕಾಂತತಿಕ್ಕೆ. ಯಪ್ಪ ದೇವ್ರೆ, ನನ್ನ ತಲೆಯಾಗ ಬಂದಿಲ್ಲ ಅಲ್ಲಿದೆ. ಆಕೆ ಏನಾರು ಇಲ್ಲೇ ಬಾಯ್ ತೆಗೆದು ನೋಡಿದ್ಲಂದ್ರೆ ನಾನು ಹೇಳ್ತಿದ್ದೆ, ಇದ್ರಾಗ ಮಣ್ಣು ತುಂಬೆ ನಾನ ಬೇಕಂತೇಳಿ ಕದೀತಿ ಅಂತೇಳಿ ಹೇಳ್ತಿದ್ದೆ ಬಿಡ. ಆದ್ರೆ ನೋಡಿಲ್ಲಲ್ಲಕ್ಕಿ, ಅಷ್ಟೇ ಸಾಕು. ಅಲ್ಲಿ ಹೋಗಿ ಬಾಯ್ ತೆಗದಾರ ನೋಡ್ಲಿ, ಅದ್ರಾಗತ್ತೆ ಹೊಕ್ಕೊಂಡಾರ ಹೊಕ್ಕೊಲಿ.
ಅಲ್ಲ ಬಿಡಾಡಿ ಅಷ್ಟು ಕೋಟ್ಯಾಧೀಶ್ವರದ ಅವ್ನು ಕೂಟು ಓಡಿ ಹೊಂಟಾನೆ ಅನ್ನೋದು ನಿನ್ ತಲೆಯಾಗ ಐತಿ. ಆದ್ರೆ ಇದೊಂದು 1.5 ಲಕ್ಷ ರೂಪಾಯಿ ಕದಿಬೇಕು ಅನ್ನೋದೈತಿ ನೋಡಿಕಿ ತಲೆಯಾಗ. ಎಂತ ಮನಿ ಮುರುಕಿರ್ಬೇಕೀಕಿ, ಎಷ್ಟರ ಆಸೆ ಇರ್ಬೇಕೀಕಿಗೆ. ಆಸೆ ದುಃಖಕ್ಕೆ ಮೂಲ ಅಂತೇಳಿ ಅರ್ಥ ತಡಿ ನಿನಗೆ. ಯಾವಾಗ್ಲೂ ಇನ್ನೊಬ್ರು ಸಂಸಾರ ಹೊಡಿಬಾರ್ದು ಅಂತ ಗೊತ್ತಾಕತ್ತೆ ನನಗೆ. ಮೊದಲು ಗಲಾಟೆ ಮಾಡಿ ದೊಡ್ಡ ಜಗಳ ಎಬ್ಸೋದ್ಕಿಂತ ಇಂಥ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೋಬೇಕು ನೋಡು. ಟಿಜುರಿಯಾಗ ನೋಡ್ತೇನೆ ತಡೆಯಪ್ಪ. ಮತ್ತೆ ಏನೇನು ಮಾಡ್ಯಾಳ ಏನ. ಒಬ್ಬ ಹುಬ್ಳಿ ಬಸ್ ಸ್ಟ್ಯಾಂಡ್ ಅಂತೂ ಕಂಡೆ. ಎಲ್ಲಿ ಕುಂದ್ರಲಿ, ಒಂದು ಫೋನ್ ಮಾಡಿಬಿಡ್ಲೆ ನಮ್ಗೆ ಎಲ್ಲದನಂತೇಳಿ. ತಡಿ ಒಂದು ಎಲ್ಲರ ಕುಂತು ಆ ಕಡೆ ಹೋಗಿ ಫೋನ್ ಹಚ್ತೇನೆ ತಡಿ. ಫೋನ್ ಎಬ್ಸ್ವಲ್ಲ ಅಲ್ಲಿವ. ಯಾಕಪ್ಪ ಬರಾಕತ್ತ ನನ್ನ ದಾರ್ಯಾಗ ಮತ್ತೇನ್ರ? ಯಾಕೆ ಫೋನ್ ಎಬ್ಸ್ವಲ್ಲ? ಹಾಂ ಎಬ್ಸಿದ. ಹಲೋ, ಬಂದೆ ಅಲ್ಲೇ ನಿಂದ್ರ ಬರ್ತೇನೆ. ಇನ್ನೊಂದು ಅರ್ಧ ತಾಸು ಆಕೈತಿ. ಏನು ಇನ್ನೂ ಅರ್ಧ ತಾಸ? ಅಯ್ಯೋ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಮಂದಿ ಇಲ್ಲನ, ಏನಾಗದಲ್ಲ ತಗೋ ಕುಂದ್ರು. ಆಮೇಲೆ ಇನ್ನೊಂದು ಏನಾಗ್ಬಿಡುತ್ತೆ ಅಂದ್ರೆ ಅರ್ಜೆಂಟ್ ಕೆಲಸ ಬಂದ್ಬಿಡುತ್ತೆ ನಂಗೆ. ಅದಕ್ಕೆ ಆ ಕೆಲಸ ಬಿಟ್ಟು ಬನ್ನಿ ದುಬೈಗೆ ಹೋಗಿ ಅಂದ್ರೆ ಮತ್ತೆ ನನಗೆ ಆ ಕೆಲಸ ಸಂಬಂಧ ಬರೋದಕ್ಕತಿ. ಅದಕ್ಕೆ ಇನ್ನು 1 ವರ್ಷ ಬಿಟ್ಟು ನಾ ಇತ್ತಾಗ ಹಾಯ್ಬೇಕಂದ್ರೆ ನಾ ಎಲ್ಲ ಕೆಲಸ ಮುಗಿಸಿ ಹೋಗ್ಬೇಕಲ್ಲ. ಅದಕ್ಕೆ ಅದನ್ನು ಮುಗಿಸಿದೆ. ಈಗ ಆತು ಬರಾತಿಂತು. ಅಲ್ಲೇ ಇರ ಏನ? ಆತು ದೌಡ್ ಬರ್ರೆ. ಹಾಂ ಆತು. ನೀನು ಹೆಂಗಿದ್ರು ಬಸ್ ಸ್ಟ್ಯಾಂಡ್ ಅಂದ್ರು ಏನು ಇದ್ದೇ ಇರ್ತಾರಲ್ಲಿ ಹೆಣ್ಮಕ್ಳು. ಅದು ಏನು ಬೆಳತಾನ ಮಂದಿ ಅಡ್ಡಾಡ್ತಾನೆ ಇರ್ತಾರೆ. ಹಂಗೇನು ಮಂದಿ ಇಲ್ದಂಗೇನು ಇರಲ್ಲ. ಸ್ವಲ್ಪ ಮಂದಿ ಇರೋ ಕಡೆ ನೋಡಿ ಕುಂದ್ರು ಬಂದು. ಹಬ್ಬ ಚಲೋ ಆತು ಸಿಕ್ಕಿದ್ದ. 2 ಗಂಟೆಯ ನಂತರ. ಅಲ್ಲ ಅರ್ಧ ತಾಸು ಅಂದು 2 ಗಂಟೆ ಆತು. ಅಯ್ಯೋ ಇನ್ನೂ ಎಷ್ಟೊತ್ತು ಕಾಯ್ಬೇಕು ನಾ ಇಲ್ಲೇ. ಫೋನು ಎತ್ತುವಲ್ಲ. ಅಯ್ಯೋ ದೇವ್ರ ಟೀ 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 ಅಂತ ಐತಿ ಸುಡ್ಗಾಡಿ. ಏನು ಧಾಡೆ ಆತ ಈ ಫೋನಿಗೆ ತಗ ಸಾಯಕತ್ತಾಗ. ಏನಪ್ಪ ಇದು ಎಡವಟ್ಟು ಗದ್ಲ. ನಾನು ನೋಡಿದ್ರೆ ಎಲ್ಲ ಬಿಟ್ಕೊಟ್ಟು ಓಡಿ ಬಂದುಬಿಟ್ಟೆ ಈ ಕಡೆ. ಅಯ್ಯೋ ದೇವ್ರೆ. ಇವಂದೇನು ಸುದ್ದಿ ಇಲ್ಲ ಬಿಡು. ಅಯ್ಯಪ್ಪ ದೇವ್ರೆ. ಅಲ್ಲ ಬೆಳಗ್ಗೆನ ಆತಲ್ಲ, ಇಷ್ಟೊತ್ತಾದ್ರೂ ಬರಲಿಲ್ಲ ಅವ. ಅಯ್ಯೋ ಇಲ್ಲೇ ಕಣ್ಣ ಮುಚ್ಚಿಬಿಟ್ಟೆ ನಾನಂತರ. ಫೋನ್ ಹಚ್ಚಂತಡಿ ಇನ್ನೊಂದ್ಸಲ. ಅಯ್ಯೋ ಸ್ವಿಚ್ ಆಫ್. ಮೋಸ ಹೋದ್ನೇನಪ್ಪ ನಾನು. ಏನಾತಂತ ಒಂದು ಗೊತ್ತಾಗಲ್ತಲ್ಲ. ನಾನು ಮೋಸನ ಹೋದ್ನಿ ಕಾಣ್ತತಿ. ಅಲ್ಲ ಬರ್ತೀನಂದವ ಯಾಕೆ ಬರಲಿಲ್ಲ? ಯಾರು ನನ್ನ ಬಗ್ಗೆ ಏನಾರ ಹೇಳಿದ್ರ ಮತ್ತವಂಗ? ರಾತ್ರಿ ಮಟ ಚೆನ್ನಾಗಿ ಮಾತಾಡ್ಯಾನ. ರಾತ್ರಿ ಇದ್ಕಿದ್ದಂಗೆ ಯಾರು ಏನು ಹೇಳಕ್ಕೋಕಾರ ಅವಂಗ? ಆಕಳಿಗೆ ಒಂದು ಬರತ್ತವು. ಒಂದು ಸ್ವಲ್ಪ ಚಾನಾರ ಕುಡಿಬೇಕು ಎಲ್ಲಾರ ಹೋಗಿ. ಕೈಯಾಗ ನೋಡಿದ್ರೆ ರೊಕ್ಕನೇ ಭಾಳ ಇಲ್ಲ. ಐತಲ್ಲ 1.5 ಲಕ್ಷ ರೂಪಾಯಿ. ಅದ್ರಾಗ ಒಂದು 500 ಕಟ್ಟು ತೊಗೊಂಡು ನಾಷ್ಟ ಮಾಡಿ ಎಲ್ಲಾರ ಮೊದ್ಲು ಮಕಾಯಿಕ ತೊಗೊಂಡು ಚಹಾ ಕುಡಿತೀನಿ ತಡಿ. ಅಯ್ಯೋ ದೇವ್ರೆ, ಇದ್ರಾಗ ಏನಿದು? ಖಾಲಿ ಹಾಳಿ ವೇಸ್ಟ್ ಪೇಪರ್, ನ್ಯೂಸ್ ಪೇಪರ್, ಯಾವ್ದೋ ವರ್ಷದ್ದು. ₹1 ರೊಕ್ಕಿಲ್ಲ ಇದ್ರಾಗ. ಏನಾತ್ ನನಗೆ? ಅಂದ್ರ ಎಲ್ಲ ಮೋಸನ? ಅಥವಾ ಗಿರ್ಜಿನ ಏನಾರ ರೊಕ್ಕ ಕದಿತೇನಂತೇಳಿ ಮೊದ್ಲ ಇದ್ರಂದೆಲ್ಲ ತೆಗೆದು ಖಾಲಿ ಏನಾರು ಇಟ್ಟಿದ್ಲ? ಏನ ಕುಬೇರಪ್ಪ ಅದಾನ ಇಲ್ಲವ? ಅಯ್ಯೋ ದೇವ್ರೆ, ಇಲ್ಲಿ ಏನಾಗತೈತೆ ಅನ್ನೋದಾಗ ಗೊತ್ತಾಗವಲ್ತು ನನಗೆ. ಅಯ್ಯೋ ಯಾರು ನಂಬಕ್ಕೆ ಯಾರನ್ನು ಬಿಡ್ಬೇಕು ನೋಡು ಈಗ. ಥೋ ಹಾಳಾದವನು. ಇವನು ನಂಬ್ಕೊಂಡು ಇದ್ದಿದ್ದು ಮನಿನೂ ಬಿಟ್ಟು ಬಂದೆ. ಈಗಿರಾಕ ನಂಗೆ ಮನಿನೂ ಇಲ್ಲ. ಅಯ್ಯೋ ದೇವ್ರೇ, ನಾನು ಎಲ್ಲಿ ಹೋಗ್ಲಿ, ಏನು ಮಾಡಲಿ? ನನ್ನ ಗಂಡ ಜೈಲ್ನಾಗ ಅದಾನ. ಇದ್ದೊಂದು ಮಗನ ಹಾಸ್ಟೆಲ್ನ ತುರ್ಕೇನಿ. ಈಗ ನಾನು ಎಲ್ಲಿರ್ಲಪ್ಪ ದೇವ್ರೇ? ಥೋ, ನಾನು ಹಿಂದೆ ಮುಂದೆ ಯೋಚನೆ ಮಾಡೇ ಬರಬೇಕಿತ್ತು. ಮಲ್ಲೇಶಿ ಕಡೆ ಈಗ ವಾಪಸ್ ಹೋದ್ರೆ ಬೈತಾನ, ಬಾಯಿಗೆ ಬಂದಂಗೆ ಬೈತಾನ. ಹಂಗೆ ಬೈತಾನ. ಅದು ಅಲ್ದೆ ನಿನ್ನೆ ಆಕಿ ಗಿರ್ಜಿ ಸೇಫ್ಟಿಗಿರ್ಲಿ ಅಂತ ವಿಡಿಯೋ ಬೇರೆ ಮಾಡ್ಕೊಂಡ್ಬಿಟ್ಟಾಳ. ಈಗಾಗಲೇ ಮನ್ಯಾಗೂ ಎಲ್ಲ ಗೊತ್ತಾಗಿರ್ಬೇಕು. ಹೌದು, ಇಂಥದೇ ಕಾಯ್ತಿರ್ತಾಳೆ ಆಕಿ ಮೊದಲೇ. ಥೂ ಹಾಳಾಗತ್ತಾಗ. ನಾನು ಇವ್ರಿಗೆ ಮೋಸ ಮಾಡ್ಬೇಕಂತ ಬಂದೆ, ನನಗೆ ಮೋಸ ಮಾಡಿಬಿಟ್ನಲ್ಲ ಈ ಕುಬೇರಪ್ಪ. ಹಾಳಾದವನು. ಅವ್ನು ಫೋನ್ ಸತಿಗೆ ಸ್ವಿಚ್ ಆಫ್ ಮಾಡಿಟ್ಕೊಂಡವನು. ಈಗ ನಾ ಮೊದಲು ಇದ್ದಿದ್ದು ರೂಮಿಗೆ ಹೋಗ್ಬೇಕಾ ಏನ? ಮಲೇಶಿಗೆ ಒಂದು ಫೋನ್ ಮಾಡಲೆ? ತಡಿ, ನಾನು ರೂಮ್ ಕಡೆ ಹೋಗಿ ಫೋನ್ ಹಚ್ಚಲೆ? ಇಲ್ಲ, ನನಗೇನೋ ಗೊತ್ತಾಗಿ. ಏನು ಹೇಳಿದ್ರಿ? ಏನು ನಿನ್ನೆ ಬಾಯಿ ಬಿಟ್ಟು ಬೇರೆ ನಾನೇ ಹೇಳೇನಿ. ನಂಬಲ್ಲ ಬಿಡು, ಚಪ್ಪಲ್ಲೇ ಹೊಡಿತಾನೆ ಹೊಲತ್ತಾಗ. ಇವನು ಬೇಡ, ಬೇರೆ ಯಾರನ್ನಾರು ಹುಡುಕ್ಬೇಕಿನ್ನು ನಾನು ಅಷ್ಟೇ. ನನಗೆ ಮೋಸ ಮಾಡಿಬಿಟ್ರಲ್ಲ ಇವರು. ಯಾರು ಮೋಸ ಮಾಡಿದ್ರು? ಯಾರು ಏನು ಪ್ಲ್ಯಾನ್ ಮಾಡಿದ್ರು? ಈ ಗಿರ್ಜಿದು ಏನಾರ ಕೈವಾಡಾಯ್ತಾ? ಅಥವಾ ಕುಬೇರಪ್ಪಗೆ ಏನಾರ ನಾ ಬ್ಯಾಡ ಅನ್ನಿಸ್ತಾ? ನಿನ್ನೆ ಮಟ ನೀನೇ ರಾಣಿ, ನೀನೇ ಮಹಾರಾಣಿ ಅಂತಿದ್ದ. ಇವತ್ತು ಯಾಕೆ ಇದ್ಕಿದ್ದಂಗೆ ಸ್ವಿಚ್ ಆಫ್ ಮಾಡ್ಯಾನ? ಅಥವಾ ಮಧ್ಯಾಹ್ನ ಮಟ ನೋಡ್ಲೇನ
ಬಂದರೂ ಬರ್ಬೋದು. ಏನಾರ ಪ್ರಾಬ್ಲಮ್ ಆಗಿ ಪಾಪ ಫೋನ್ ಸ್ವಿಚ್ ಆಫ್ ಮಾಡಿರ್ಬೋದು. ಮಧ್ಯಾಹ್ನ ಮಟ ಬಂದರೂ ಬರ್ಬೋದು, ಹೇಳೋಕ್ಕಾಗಂಗಿಲ್ಲ. ಅಯ್ಯೋ ದೇವ್ರಿ, ಫೋನ್ ಬಂತು. ಹಂಗಾರೆ ಬಂದಿರ್ಬೇಕು. ಪಾಪ ನ್ಯಾಯವಾಗಿ ಬೈದ್ಬಿಟ್ಟೆ ನೋಡಿದಕ್ಕೆ. ಹಲೋ ಹಲೋ ಕುಬೇರ, ಎಲ್ಲದಿ? ನಾ ಬರಾತಿಲ್ಲ ಬಸ್ ಸ್ಟ್ಯಾಂಡ್ಗೆ, ಸುಮ್ಮನೆ ಯಾಕಾಯ್ತಿ? ನಾ ದುಬೈಗೆ ಹೊಂಟೇನ್ ತಗೋ, ಆಗ್ಲೇ ಇಮಾನ್ದಾಗ ಕುಂತೇನಿ. ಕುಂತ ಬಿಟ್ಟೇನಲ್ಲ ಈಗ. ಅಲ್ಲ, ಏನ್ ನಕಲಿ ಮಾಡಕತ್ತಿ ನೀನೆ? ಅಲ್ಲ, ನನ್ನ ಕರ್ಕೊಂಡು ಹೋಗಿನ ಬಸ್ ಸ್ಟ್ಯಾಂಡ್ನಾಗ ಅಂತ ಹೇಳಿ ಇದ್ದ ಮನ್ಯಾಗಿಂದ ನಾನು ಹೊರಗೆ ತರಿಸಿ ನನ್ನ ಈಗ ಇಮಾನ್ದಾಗ ಕುಂತೇನಂತೀಯಲ್ಲ. ಏನ್ ನಕಲಿ ಮಾಡತ್ತೀಯನ? ಇಲ್ಲೋಡ, ನಾನು ಊರಿಗೆ ಬರ್ತಿದ್ದಂಗೆ ಸ್ವಲ್ಪ ದಿನಕ್ಕೆ ಒಂದೆರಡು ದಿನಕ್ಕೆ ನನಗೂ ಗೊತ್ತಾತ, ನೀನು ಗಿರ್ಜಾವನ್ ಸಂಸಾರದಾಗ ಮುಳ್ಳಾಗಿ ಅಕ್ಕಿ ಗಂಡಕ್ಕೆ ಬೆನ್ನ ತಗೊಂಬಂದಲ್ಲದಿ ಅಂತೇಳಿ. ಏನು ಅದಕ್ಕೆ ನಿನ್ನ ಅಲ್ಲಿಂದ ತೊಲಗಿಸ್ಬೇಕಂತೇಳಿ ನಾನು ಮುದ್ದಾಮ ನಿನ್ನ ಅಂತೇಳಿ ಪ್ರೀತಿ ಪ್ರೇಮ ಅಂತ ನಾಟಕ ಮಾಡಿದೆ. ನೀನು ನಂಬಿದಿ, ನೀನ ಬಂದು ನನಗೆ ಮದುವೆ ಮಾಡ್ಕೊ ಅಂತ ಕೇಳಿದಿ. ನಿನ್ನನ್ನು ಆ ದಾರಿಯಿಂದ ಓಡಿಸ್ಬೇಕಲ್ಲ, ಅದಕ್ಕೆ ವಿರುದ್ಧ ಮಾಡಿ ನಿನ್ನ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಕುಂದ್ರಂಗೆ ಮಾಡಿದ್ದ. ಅಂದ್ರ ಇದೆಲ್ಲ ನೀವು ಗಿರ್ಜಿ ನೀವೆಲ್ಲರೂ ಶೇರ್ ಮಾಡಿದ್ದನೆ? ಇಲ್ಲ, ಗಿರ್ಜಕ್ಕಾರಿಗೆ ಈ ವಿಚಾರನೇ ಗೊತ್ತಿಲ್ಲ ಪಾಪ. ಅವರು ಭಾಳ ಬೇಜಾರು ಮಾಡ್ಕೊಂಡು ಹತ್ರು ನನ್ನ ಕಡೆ, ಹಿಂಗಾತ್ರಿ, ಹಿಂಗೆ ಮಾಡ್ಯಾರ ನನ್ನ ಗಂಡ ಅಂತೇಳಿ. ನನಗೆ ಬೇಜಾರು ಅನ್ನಿಸಿ ಹೆಂಗಾರ ಮಾಡಿ ಇದನ್ನ ಬಗೆಹರಿಸ್ಬೇಕಂತ ನಾ ಮಾಡಿದ್ದೆ. ಗಿರ್ಜಕ್ಕಾರಿಗೆ ಆತ, ಶಾಂತಕ್ಕಾರಿಗೆ ಆತ, ಯಾರಿಗೂ ಗೊತ್ತಿಲ್ಲ ಈ ವಿಚಾರ. ಏನು ನೀ ಅವ್ರನ್ನ ಕೇಳಕ್ಕೆ ಹೋದ್ರೂ ಉಪಯೋಗಿಲ್ಲ ಮೊನ್ನೆದ್ದ. ಅದಕ್ಕೆ ಹಿಂಗೆ ಮಾಡಿ ಬಗೆಹರಿಸಿದೆ. ಈಗ ನಿನ್ನೆ ಅಂತರೂ ನಿನ್ನ ಗಂಡನ ಕೂಟ ಗಂಡ ಅಲ್ಲ, ಆಮೇಲೆ ಶಿಕೂಟ ಜಗಳ ಮಾಡಿ ನನ್ನ ಸಲುವಾಗಿ. ನೀವು ಹೊಳ್ಳೆ ಹೋದೆ ಅಂದ್ರೆ ಕೇರ್ಲೆ ಹೊಡಿತಾನೆ ನಿನಗೆ, ಹಂಗ ಹೊಡೆಯಂಗಿಲ್ಲ. ಮತ್ತು ಅದಕ್ಕೆ ಹೊಳ್ಳೆ ಅಂತೂ ಹೋಗಕ್ಕೆ ಹೋಗ್ಬೇಡ. ಸುಮ್ಮನೆ ಅವ್ರ ಜೀವನಕ್ಕೆ ಯಾಕೆ ಮುಳ್ಳಕ್ಕಿ, ಹೆಂಗಿದ್ರು ಹೊರಗೆ ಬಿದ್ದುಬಿಟ್ಟು ಬೇರೆ ಎಲ್ಲಾರ ಹೋಗಿ ನಿನ್ನ ಜೀವನ ನೀ ಕಟ್ಕೋ. ಹಂಗಂತೇಳಿ ಮತ್ತೊಬ್ಬರ ಜೀವನ ಹಾಳು ಮಾಡಕ್ಕೆ ಮತ್ತೆ ಅವನಾರ ಹುಡುಕ್ಬೇಡ. ಎಲ್ಲರೂ ದುಡ್ಕೊಂತೀನಿ. ಯಾಕೆ ಈ ಸಮಾಜದಾಗ ಏನು ದುಡ್ಕೊಂತಿನೋರಿಗೆ ಏನು ಬರ ಇಲ್ಲ, ಬೇಕಾದಂಗೆ ಐತಿ. ಯಾಕೆ ಇನ್ನೊಬ್ರಿಗೆ ಮುಳ್ಳಕ್ಕಿ ದುಡ್ಕೊಂತೀನಿ ಎಲ್ಲಾರ. ಇಡ್ಲಾ ಫೋನ್, ನಾ ಏನು ಬರೋದಿಲ್ಲ. ಹಲೋ ಹಲೋ ಅಯ್ಯೋ ದೇವ್ರೆ, ಏನು ಗತಿ ಬಂತಪ್ಪ ನನಗೆ. ನಾನು ಯಾಕಾರ ಬಂದೇನೆ ಇವನ ಜೊತೆಗೆ. ಈಗ ಹಳೇದು ನಾ ಮೊದ್ಲಿದ್ನಲ್ಲ ಒಂದು PG ರೂಮ್, ಅಲ್ಲೇ ಹೋಗ್ಬೇಕ ಏನ. ಅಲ್ಲೇ ಹೋಗ್ಕಂದ್ಬಿಡು, ಮತ್ತೇನು ಮಾಡೋದು, ದುಡ್ಕೊಂಡು ತಿನ್ಬೇಕಂತ. ನನಗೆಲ್ಲ ಗೊತ್ತೈತೆ ಹೆಂಗಿರ್ಬೇಕಂತೇಳಿ. ಇವ ಹೇಳ್ದಂಗೆ ನಾ ಇರ್ಬೇಕನ ಹೇಳ್ತೀನಿ. ಈ ಭಾಡ್ಯನ ಮಾತು ಕೇಳ್ಕೊಂಡು ಒಳಗೆ ಬಂದು ನಾನು ಅತ್ತಾಗ ಸುಮ್ಮನೆ. ಆಮೇಲೆ ಶಿಕುಟ ಇದ್ದಿದ್ರೆ ಅವ್ನ ಹೊಲನ ಬೇಕಾದಂಗೆ ಕಿಮ್ಮತ್ತಿಗೆ ಹಾಕಿದ್ದು. ಇವತ್ತಲ್ಲ ನಾಳೆ ಹೆಂಗಾರ ಮಾಡಿ ಅಲ್ಲೇ ಎಲ್ಲರೂ ಹಿತ್ತಲ್ಲ ಮನೆ ಕಟ್ಟಪ್ಪ, ಇಬ್ರು ಇರೋಣ ಅಂತ ಹೇಳಕ್ಕೆ ಬರ್ತಿತ್ತು. ಅಳೋದತ್ತಾಗ ಹೋಗ್ತೇನೆ ಬಿಡು, ಮತ್ತೇನು ಮಾಡೋದು.
ಹ್ಞೂ ಟೋಸ್ಟಿಗೆ ಹೆಂಗೆ ಬಂದು ಗೊತ್ತಾ ಬಿಸ್ಕೆಟ್ ಅವು ದೊಡ್ಡ ದೊಡ್ಡದವು ಆಗಲ್ಲ ಮತ್ತು ಅದಕ್ಕೆ ಸ್ಟಾರ್ ಅದಾವು ಎರಡು ಹಾಕಿ ಟೋಸ್ಟಿಗೆ ಬರ್ತೈತಿ ಮತ್ತು ಒಂದು ಬಿಸ್ಕೆಟ್ ಇದೆ ಬಿಸ್ಕೆಟ್ ತಿಂತ ಹಂಗಾರವ ಅಷ್ಟು ಹ್ಞೂ ಮಸ್ತ್ ಇಲ್ಲಿ ಯಾರು ಹಿಡಿಯಂಗಿಲ್ಲ ಸುಮಾರು ಹ್ಞೂ ಮೀನಾ ಮಸ್ತದಲ್ಲ ನೀರಷ್ಟು ತಿಳಿಯುತ್ತೆ ಅದು ಅಷ್ಟೇನು ಆ ಡೀಪ್ ಇದ್ದಂಗಿಲ್ಲಲ್ಲ ಇದು ಐತೆ ಐತಿ ಸ್ವಲ್ಪ ಐತಿ ಅಂತ ಬರೀ ಏನಿಲ್ಲ ಅಲ್ಲ ನೆಲನೇ ಕಾಣ್ತಾ ಇತ್ತಲ್ಲ ಹ್ಞೂ ಅದ್ರ ಮುಂದೆ ಇರ್ಬೇಕಲ್ಲ ಡೀಪ್ ನಡ್ಬರ್ಕ ಅಲ್ಲಿ ಒಂದೊಂದು ಕಡೆ ಎಲ್ಲರೂ ಗುಂಡಿದ್ದಲ್ಲಿ ಇರ್ತದೆ ಹ್ಞೂ ಈಗ ಬಂದು ಜಾಗಿ ಬ್ಲ್ಯಾಕ್ ಕಲರ್ ಕಾಣ್ತದ ಓಕೆ ಆಮೇಲೆ ಬಿಡಿದ್ರೆ ಗೊತ್ತಾಗತ್ತೆ ಹ್ಞೂ ಇಲ್ಲಿ ಬಂತವ ಈಗ ಐತಂತ ದೊಡ್ಡ ದೊಡ್ಡ ನೋಡಿ ನಮ್ಮ ಮಾವಾರು ನಮ್ಮ ಎತ್ತಿಯವರು ಹೌದು ಲಡ್ಕಿ ಬಂದಿರ ನೀವು ಆ ಜೇಬ್ನ ಟೈಮ್ ಬಾಪಿ ಹೋಗೋಣ ನನ್ನ ಫೋನ್